ಅನ್ಮೋಲ ಘಡಿಗಳು. ಪ್ರತಿಯೊಂದು ಕ್ಷಣವೂ ಸಹ ಬಾಬು ಅವ್ರ ಮಕ್ಕಳಿಗೆ ಖುಷಿ ಮತ್ತು ಆನಂದವಾಗಿರುವಂತಹ ಒಂದು ಸಮಯ. ಯಜ್ಞದ ಇತಿಹಾಸದಲ್ಲಿ 1936ನೇ ಇಸ್ವಿಯಿಂದ 2007ರವರೆಗೆ ದಾದಿ ಪ್ರಕಾಶ್ ಮಣಿಯವರು ಈ ಬ್ರಹ್ಮಕುಮಾರಿಯ ಚೀಫ್ ಆಗಿದ್ರು. ಇವತ್ತಿನ ದಿನ ವಿಶೇಷವಾಗಿ ನಾವೆಲ್ಲರೂ ಬ್ರಾಹ್ಮಣರು ದಾದೀಜಿಯವರ ಬಗ್ಗೆ ನೋಡೋಣ. ವಿಶೇಷವಾಗಿ ದಾದಿ ಪ್ರಕಾಶ್ ಮಣಿ ಪ್ರಕಾಶ್ ಮಣಿ ದಾದೀಜಿಯವರ ಜೊತೆ ಇರುವ ಭಾಗ್ಯ ಪ್ರಾಪ್ತಿ ಆಯಿತು. 16-17 ವರ್ಷ ಬಹಳ ಸಮೀಪದಲ್ಲಿ ತಾಯಿಯ ರೂಪದಲ್ಲಿ ಪಾಲನೆ ಸಿಕ್ತು. ಬ್ರಹ್ಮ ಬಾಬಾ ಅವ್ರದ ಸಾಕಾರದ ಅನುಭವ ಮಾಡಿಸಿದ್ರು. ಬ್ರಾಹ್ಮಣ ಪರಿವಾರದಲ್ಲಿ ಬ್ರಹ್ಮ ಬಾಬಾ ಅವರು ಪಾಠ ಮಾಡಿದವರು. ಅವರ ಜೀವನ ವಿಶಾಲವಾದಂತ ಜೀವನ. ಅವರ ಜೀವನದಲ್ಲಿ ಒಂದು ಸುಂದರವಾದಂತಹ ನೆನಪುಗಳು ಇವತ್ತು ಸಹ ಬುದ್ಧಿಯಲ್ಲಿ ಸ್ಪಷ್ಟವಾಗಿ ಅನುಭವ ಆಗ್ತದೆ. ಆ ತಾಯಿಯ ಬಗ್ಗೆ ಇವತ್ತ ಮತ್ತು ನಾಳೆ 2 ದಿನ ನೋಡೋಣ. ದಾದಿ ಪ್ರಕಾಶ್ ಮಣಿ, ಪ್ರಕಾಶ್ ಅಂದ್ರೇನೆ ಸ್ಪಷ್ಟವಾಗ್ತದ ಲೈಟ್ ಅಂತ ಹೇಳಿ. ಮಣಿ ಅಂದ್ರೂ ಮಣಿಗೂ ಹೊಳಪು ಇರ್ತದ. ಡಬಲ್ ಹೊಳಪಾಯ್ತು, ಒಂದು ಪ್ರಕಾಶ ಒಂದು ಮಣಿ. ಯಾವ ಪ್ರಕಾರವಾಗಿ ಒಂದು ವಜ್ರದಲ್ಲಿ ಲೈಟ್ ಬಿಟ್ರೆ ಎಷ್ಟು ಬೇರೆ ಬೇರೆ ಕಲರ್ ಕಾಣ್ತಾವ. ಒರಿಜಿನಲ್ ವಜ್ರ ಅದು ಇರ್ತದೆ. ಸತ್ಯುಗದಲ್ಲಿ ರಿಯಲ್ ವಜ್ರ ಇರ್ತದ. ಇವತ್ತು ಕಲಿಯುಗದಲ್ಲಿ ವಜ್ರನ ಅದನ್ನೂ ಸಹ ನೋಡಿದ್ರು ಗುರ್ತಾಗ್ತದ ರಿಯಲ್ ವಜ್ರ ಅಂತ. ಬ್ರಹ್ಮ ಬಾಬು ಅವ್ರು ಹೆಂಗ ವಜ್ರವನ್ನ ವ್ಯಾಪಾರ ಮಾಡ್ತಿದ್ರು ಆ ಪ್ರಕಾರವಾಗಿ ಭಗವಂತನ ವಜ್ರ, ಭಗವಂತನಿಗೆ ರೈಟ್ ಹ್ಯಾಂಡ್ ಆಗಿ ಜಗತ್ತಿಗೆ ಒಂದು ಲೈಟ್ ಅನ್ನ ಕೊಡುವಂತಹ ಸಾಕಾರ ರೂಪದಲ್ಲಿ 1936ನೇ ಇಸ್ವಿ ಬ್ರಹ್ಮ ಬಾಬು ಅವರು ಶರೀರ ಬಿಟ್ಟ ನಂತರ 1969ನೇ ಇಸ್ವಿಯಿಂದ 2007ರವರೆಗೆ ದಾದಿ ಪ್ರಕಾಶ್ ಮಣಿಯವರು ತಮ್ಮ ಪ್ರಕಾಶವನ್ನ ಜಗತ್ತಿಗೆ ಹರಡಿಸಿ ಇವತ್ತು ಜಗತ್ತನ್ನ ಒಂದು ಸುಂದರವಾದಂತಹ ಪ್ರಕಾಶವಾಗಿ ಸ್ತಂಭವಾಗಿರುವಂತಹ ಕಾರ್ಯವನ್ನು ಮಾಡಿದಾರ. ಅದಕ್ಕ ಶಾಂತಿವನದಲ್ಲಿ ಅವ್ರ ಹೆಸರಿನಿಂದ ಪ್ರಕಾಶ ಸ್ತಂಭ ಅಂತ ಹೇಳಿ ಇವತ್ತು ಸುಂದರವಾದಂತಹ ಸ್ಥಾನದ ಅಲ್ಲಿ ದಾದಿ ವೈಬ್ರೇಷನ್ ಇವತ್ತು ನಮಗ್ ಸಿಗ್ತದ. ಪ್ರತಿಯೊಬ್ಬರು ಬಂದವರು ಅದನ್ನ ಅನುಭವ ಮಾಡ್ತಾರ. 25 ಆಗಸ್ಟ್ ಸ್ಪೆಷಲ್ ವಾಗಿ ದಾದಿಯವ್ರ ದಿನ ಅದ. ಅದಕ್ಕ ಸಾಗರವನ್ನ ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಅನುಭವದ ಆಧಾರವಾಗಿ ನೋಡೋಣ ದಾದೀಜಿಯವರ ಜೀವನ ಚರಿತ್ರೆಯನ್ನ. ದಾದೀಜಿಯವ್ರು ಹೇಗಿದ್ರು, ಅವ್ರ ಜೀವನ ಹೇಗಿತ್ತು, ಹೆಂಗ್ ಪಾಲನೆ ಕೊಟ್ರು, ಅವರ ಪಾಲನೆಯ ಮುಖಾಂತರ ನಾವು ಸ್ವಲ್ಪ ಕಲ್ತು ಅವರಾಗ ಆಗ್ಬೇಕು. ಭಾಗ್ಯ ಬಹಳ ಸುಂದರದ. ನಮ್ದು ಅವ್ರನ್ನ ನೋಡುವಂತ ಭಾಗ್ಯ ಪ್ರಾಪ್ತಿಯಾಗಿದೆ. ಅದಕ್ಕೆ ಮೊದಲು ಬ್ರಾಹ್ಮಣ ಸ್ವರೂಪದಲ್ಲಿ ಕೂತ್ಕೊಳ್ಳಿ, ಬ್ರಾಹ್ಮಣ ಆತ್ಮನಾಗಿ ಕೂತ್ಕೊಳ್ಳಿ. ದಾದೀಜಿಯವ್ರ ಬಗ್ಗೆ ಅನುಭವ ಮಾಡೋಣ, ಅವ್ರ ಜೊತೆ ಮಿಲನ ಮಾಡೋಣ, ಅವರಂಗ ಆಗುವಂತ ಪ್ರಯತ್ನ ಮಾಡೋಣ. ಓಂ ಶಾಂತಿ. ವಿಶೇಷವಾಗಿ ಇಂದಿನ ದಿನ ಅಥವಾ ಆಗಸ್ಟ್ ತಿಂಗಳ ದಿನ ನಮ್ಮೆಲ್ಲರಿಗೆ ಯಾವ ಪ್ರಕಾರವಾಗಿ ಬ್ರಹ್ಮ ಬಾಬು ಅವರು 18ನೇ ಜನವರಿ ತಿಂಗಳು 18ನೇ ತಾರೀಕಂದು ಸಂಪೂರ್ಣ ಅವಸ್ಥೆಯನ್ನು ಪಡೆದರು. ಸಂಪೂರ್ಣ 33 ವರ್ಷ ಕಾಲ ತಪಸ್ಸೆ ಮಾಡಿ ಅವರು
ಸಂಪೂರ್ಣ ಅವಸ್ಥೆಯನ್ನ ಪ್ರಾಪ್ತಿ ಮಾಡ್ಕೊಂಡ್ರು. ಅದೇ ಪ್ರಕಾರವಾಗಿ ದಾದೀಜಿಯವರು ದಾದಿ ಪ್ರಕಾಶ್ ಮಣಿಯವರಿಗೆ ಇನ್ನೊಂದು ಹೆಸರು ತಾಯಿ ಅಂತ ಹೇಳಿ, ಮಾ. ಮಧುಬನದಲ್ಲಿ ಮಧುಬನ ನಿವಾಸಿಗಳು ಯಾವಾಗಲೂ ದಾದೀಜಿಯವರಿಗೆ ಮಾ ಅಂತ ಸಂಬೋಧನೆ ಮಾಡ್ತಾ ಇದ್ರು, ತಾಯಿ ಅಂತ ಸಂಬೋಧನೆ ಮಾಡ್ತಾ ಇದ್ರು. ಇವತ್ತು ಯಾರದಪ್ಪ ಕ್ಲಾಸ್ ಇದೆ ಅಂದ್ರೆ ತಾಯಿ ಕ್ಲಾಸ್ ಇದೆ ಅಂತ ಹೇಳ್ತಿದ್ರು. ತಾಯಿ ಸ್ವರೂಪಿ ಶಕ್ತಿಶಾಲಿನಿ ಆಗಿರುವಂತ ತಾಯಿ ಪ್ರಕಾಶ್ ಮಣಿ ದಾದೀಜಿಯವರು 71 ವರ್ಷ ಕಾಲ ತಪಸ್ಯ ಮಾಡಿ ಸೇವೆ ಮಾಡಿ ಸಂಪೂರ್ಣ ಅವಸ್ಥೆಯನ್ನ ಪ್ರಾಪ್ತಿ ಮಾಡ್ಕೊಂಡ್ರು. 2007ರಲ್ಲಿ ತಮ್ಮ ದೇಹವನ್ನು ಸೂಕ್ಷ್ಮ ದೇಹಕ್ಕೆ ಪರಿವರ್ತನೆ ಮಾಡಿ ಈ ಸಾಕಾರ ಜಗತ್ತಿನ ಸೇವೆಯಿಂದ ಅವ್ಯಕ್ತದ ವತನದ ಕಡೆ ಅವ್ಯಕ್ತದ ಯಾತ್ರೆ ಮಾಡುವ ಸೇವೆಯನ್ನು ಮಾಡಿದ್ರು. 1936ನೇ ಇಸ್ವಿಯಿಂದ ಅಥವಾ 37ನೇ ಇಸ್ವಿಯಿಂದ 2007ರವರೆಗೆ 70 ವರ್ಷ ಕಾಲ ಮೊದಲ 14 ವರ್ಷ ತಪಸ್ಸು ಮಾಡಿದ್ರು. ಭಾರತಕ್ಕೆ ಬಂದ್ರು 1950ನೇ ಇಸ್ವಿಯಲ್ಲಿ. ಅಲ್ಲಿಂದ ಬಾಬುವರು ದಾದೀಜಿಯವರಿಗೆ, ಯಾಕಂದ್ರೆ 350 ಜನರಲ್ಲಿ ದಾದಿ ಪ್ರಕಾಶ್ ಮಣಿಯವರಿಗೆ ಬಾಬುವರು ಅಷ್ಟು ಆತ್ಮಗಳಲ್ಲಿ ಸಿಲೆಕ್ಟ್ ಮಾಡಿ ಸರ್ವಸ್ವವನ್ನು ಬ್ರಹ್ಮಬಾಬುವರು 1969ನೇ ಇಸ್ವಿ 18ನೇ ಜನವರಿ ಅಂದು ರಾತ್ರಿ 8:08 ಸಮಯ ಸ್ವಯಂ ಪರಮಾತ್ಮ ದಿವ್ಯ ವಿಧಾತ ಭಾಗ್ಯ ವಿಧಾತ ಜಗತ್ತಿನ ಕಲ್ಯಾಣಕಾರಿಯಾದಂಥ ತಂದೆಯವರು ಬ್ರಹ್ಮಬಾಬುವರ ಮುಖಾಂತರ ಬ್ರಹ್ಮಬಾಬುವರ ವರದಾನದ ಹಸ್ತದ ಮುಖಾಂತರ ಸರ್ವಸ್ವವನ್ನ ಈ ಶಕ್ತಿಗಳನ್ನ ಅವರಿಗೆ ವರದಾನ ರೂಪದಲ್ಲಿ ತಮ್ಮ ಹಸ್ತದ ಮೇಲೆ ಆ ದಾದೀಜಿ ಹಸ್ತದ ಮೇಲೆ ಇಟ್ಟು ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಮಾಡಿದ್ರು. ಬ್ರಹ್ಮಬಾಬುವರಿದ್ದಾಗ 1900 ಆ ಸಮಯದಲ್ಲಿ 100-150 ಸೆಂಟರ್ ಇರಬಹುದಾಗಿತ್ತು. ದಾದಿ ಪ್ರಕಾಶ್ ಮಣಿಜಿಯವರು 69ನೇ ಇಸ್ವಿಯಿಂದ 2007ನೇ ಇಸ್ವಿಯವರೆಗೆ ತಮ್ಮ ತ್ಯಾಗ, ತಮ್ಮ ತಪಸ್ಯ, ತಮ್ಮ ಶಕ್ತಿ, ತಮ್ಮ ವರದಾನವದಿಂದ, ತಮ್ಮಲ್ಲಿರುವಂಥ ಸರ್ವ ಗುಣಗಳಿಂದ ಅವರು ಜಗತ್ತಿಗೆ ಪ್ರಕಾಶವಾಗಿ, ಈ ಜಗತ್ತಿಗೆ ಲೈಟ್ ಸ್ವರೂಪಾಗಿ, ನಂದಾದೀಪವಾಗಿ, ದಾರಿದೀಪವಾಗಿ ಪ್ರತಿಯೊಂದು ಆತ್ಮದ ಹೃದಯದಲ್ಲಿ ಪ್ರಕಾಶವಾದಂಥ ಕಿರಣಗಳನ್ನು ಕೊಟ್ಟು ಎಲ್ಲರ ಜೀವನವನ್ನ ಪ್ರಕಾಶಮಯವನ್ನಾಗಿ ಮಾಡಿ 2007ನೇ ಇಸ್ವಿಯಲ್ಲಿ ಬ್ರಹ್ಮ ಬಾಪ್ ಸಮಾನಾಗಿ ಪರಿಸ್ಥಾ ಸ್ವರೂಪವಾಗಿ ತಮ್ಮ ದೇಹವನ್ನು ತ್ಯಜಿಸಿ ಸೂಕ್ಷ್ಮ ದೇಹವನ್ನು ಡ್ರೆಸ್ ಅನ್ನು ಹಾಕಿಕೊಂಡು ಅಡ್ವಾನ್ಸ್ ಪಾರ್ಟಿಯಲ್ಲಿ ವಿಶೇಷವಾದಂತ ಪಾತ್ರವನ್ನ ದಾದೀಜಿ ಮಾಡ್ತಿದ್ದಾರೆ. ನಮ್ಮೆಲ್ಲರ ಭಾಗ್ಯದ ಅಂಥವ್ರನ್ನ ಪಡ್ಕೊಂಡ ಆತ್ಮಗಳು ನಾವು ಸಹ ಭಾಗ್ಯಶಾಲಿಗಳು, ಸೌಭಾಗ್ಯಶಾಲಿಗಳು. ಜಗತ್ತಿನಲ್ಲಿ ಸತ್ಯುಗದ ಆದಿಯಿಂದ 1ನೇ ತಾರೀಕು 1ನೇ ತಿಂಗಳು 1ನೇ ಇಸ್ವಿಯಿಂದ ಪ್ರಾರಂಭ ಆಗುವಂತಹ ಸತ್ಯುಗದ ಆದಿಯಿಂದ 2500 ವರ್ಷ ಹೊರಗಡೆ
ಅಷ್ಟರತ್ನಗಳು, 100 ಮಹಾರಾಜರು, 16,000 ರಾಜರು ರಾಜ್ಯ ಭಾರ್ಯವನ್ನ ಮಾಡ್ತಾರ. ಅವರಲ್ಲಿ ಅಷ್ಟರತ್ನಗಳಲ್ಲಿ ಅವಲ್ ನಂಬರ್ ಅಂತಾರ. ಅವಲ್ ಅಂದ್ರೆ 1 ನಂಬರ್ದಲ್ಲಿ ಬ್ರಹ್ಮ ಬಾಬು ಅವರು ವಿಶ್ವದ ಮೊದಲನೇ ಗದ್ದೆಯನ್ನ ಸ್ವೀಕಾರ ಮಾಡಿದ ನಂತರ ಅವರೇ ಸರಣಿಯಲ್ಲಿ ಅವ್ರ ಮನೆತನದಲ್ಲಿ ಹೋಗಿ ಪಾತ್ರ ಮಾಡುವಂತ ಭಾಗ್ಯ ದಾದಿ ಪ್ರಕಾಶ್ ಮಣಿಯವರಿಗಿದೆ. ಯಾವ ಪ್ರಕಾರವಾಗಿ ಸಾಕಾರ ದೇಹದಲ್ಲಿ ಇದ್ದಾಗ ಬಾಬು ಅವರು ಬ್ರಹ್ಮ ಬಾಬು ಅವ್ರ ಜೊತೆ ಬಹಳ ಸಮೀಪದಲ್ಲಿದ್ದಂತ ಆತ್ಮ, ಪರಮಾತ್ಮನು ಇಷ್ಟು ಜನರಲ್ಲಿ ಅವ್ರನ್ನೇ ಸೆಲೆಕ್ಟ್ ಮಾಡಿ ಅಂದಿನ ದಿನ ಆಕ್ಚುಲಿ ಪ್ರತಿ ಸಲ ದಾದೀಜಿ ಅವರು ಬಾಂಬೆದಲ್ಲಿ ಇರ್ತಿದ್ರು. ಅಲ್ಲಿ ಸೇವಾ ಕೇಂದ್ರದಲ್ಲಿ ಸೇವೆ ಮಾಡ್ತಾ ಇದ್ರು. ಎಷ್ಟೇ ಸಲ ಮಧುಬನಕ್ ಬಂದ್ರು ಬಾಬು ಅವರು 2 ದಿನದಲ್ಲಿ ವಾಪಸ್ ಕಳಿಸ್ಕೊಡ್ತಾ ಇದ್ರು. ನೀನು ಅಲ್ಲಿ ಹೋಗ್ಬೇಕು, ಸೇವೆ ಮಾಡ್ಬೇಕಂತ. 2 ದಿನ 3 ದಿನ ವಾಪಸ್ ಹೋಗ್ಬಿಡು. ಆದ್ರ ಯಾವ 1969ನೇ ಇಸ್ವಿಯಲ್ಲಿ ಬಂದಾಗ ಬಾಬು ಅವರು ಇರು ಅಂತ ಹೇಳಿದ್ರು. ಡ್ರಾಮಾ ಬಹಳ ವಂಡರ್ಫುಲ್ ಇದೆ. ಜಗತ್ತಿನಲ್ಲಿ ಇಂಥ ದೃಶ್ಯಗಳನ್ನು ನೋಡುವಂತ ಕಣ್ಣುಗಳು ಸಹ ಅದೃಷ್ಟ ಕಣ್ಣುಗಳು, ಕೇಳುವಂತ ಕಿವಿಗಳು ಸಹ ಅದೃಷ್ಟ ಕಿವಿಗಳು ಅನ್ಬೋದು. ಬ್ರಹ್ಮ ಬಾಬು ಅವರ ಪರಿಸ್ಥಾ ಸ್ವರೂಪ ಬಾಬು ಅವರು ರಾತ್ರಿ ವೇಳೆ ತಮ್ಮ ಮಂಚದ ಮೇಲೆ ಕೂತ್ಕೊಂಡಿದ್ರು. ದಾದಿನ ಕರೆದ್ರು. ಬಾಬು ಅವರು ತಮ್ಮ ಹಸ್ತವನ್ನ ದಾದಿಯವ್ರ ಕೈಲಿಟ್ಟು ಅನುಭವ ಮಾಡಿ ಆ ಸ್ತೀನ್ ಎಷ್ಟು ಸುಂದರ ಇರ್ಬೋದು. ಸರ್ವಸ್ವವನ್ನ ಬ್ರಹ್ಮ ಬಾಬು ಅವರ ಸಾಕಾರ ಮಗಳಿದ್ರು, ನಿರ್ಮಲ್ ಶಾಂತಮಣಿ ದಾದಿ ಅಂತ ಹೇಳಿ. ಆದ್ರೆ ಬಾಬು ಅವರು ಪರಮಾತ್ಮ ಶಿವಬಾಬು ಅವರು ದಾದಿ ಪ್ರಕಾಶ್ ಮಣಿ ಸೆಲೆಕ್ಟ್ ಮಾಡಿದ್ರು. ಆ ಶಕ್ತಿ, ಅವರಲ್ಲಿರುವಂತ ಪ್ರೀತಿ, ಸರ್ವ ಗುಣಗಳ ಖಜಾನೆ ಹೊಂದಿರುವಂತ ತಾಯಿ ಪ್ರಕಾಶ್ ಮಣಿ ದಾದಿ. ಅವ್ರಿಗೆ ಇನ್ನೊಂದು ಹೆಸರಿತ್ತು, ಕುಮಾರ್ಕ ದಾದಿ ಅಂತಿದ್ರು. ಅವರಿಗೆ ಅವ್ರ ವಿಶೇಷತೆಯನ್ನ ನೋಡೋಣ, ಅವರದ ಅನುಭವನ ಮಾಡೋಣ, ಅವ್ರಂಗ ಆಗ್ಲಕ್ ಪ್ರಯತ್ನ ಮಾಡೋಣ. ದಾದೀಜಿಯವರ ವಿಶೇಷತೆಯಲ್ಲಿ ಮೊದಲನೇ ವಿಶೇಷತೆ, ಅವರು ಬಹಳ ಮಧುರವಾಗಿದ್ರು. ಅವ್ರಿಗೆ ಶಬ್ದವನ್ನ ಬಾಬಾ ಅವ್ರಿಗೆ ಹೆಂಗ ನಾವು ಮೀಠಾ ಬಾಬಾ ಅಂತೀವೋ, ಸಿಹಿಯಾದ ತಂದೆ ಅಂತೀವೋ, ಅದೇ ಪ್ರಕಾರವಾಗಿ ಎಲ್ಲರೂ ದಾದಿಗೆ ಅಮಾರ ದಾದಿ, ನಮ್ಮ ತಾಯಿ, ನಮ್ಮ ತಾಯಿ, ನಮ್ಮ ದಾದಿ, ಪ್ರೀತಿಯ ದಾದಿ ಅಂತ ಹೆಸರಿಟ್ಟಿದ್ರು. ದಾದಿ ಪ್ರಕಾಶ್ ಮಣಿಗೆ ಇನ್ನೊಂದು ಹೆಸರು ಪ್ರೀತಿ ದಾದಿ. ದಾದಿ ಅಂದ್ರ ದೊಡ್ಡಕ್ಕ. ಇಲ್ಲಿ ನಾವು ಡೈಲಿ ಯೂಸ್ ಮಾಡ್ತೀವಿ ದಾದಿಯ ಶಬ್ದವನ್ನ. ದಾದಿ ಅಂದ್ರೆ ದೊಡ್ಡಕ್ಕ. ಸಿಂಧಿಯಲ್ಲಿ ದಾದಿಗಳಿಗೆ ದೊಡ್ಡ ಅಕ್ಕವ್ರಿಗೆ, ಮನೇನ ಹಿರಿಯ ಅಕ್ಕವ್ರಿಗೆ ನಾವು ಯಾವ ಪ್ರಕಾರ ಕನ್ನಡದಲ್ಲಿ ಅಕ್ಕ ಅಂತೀವು, ಅಕ್ಕೋರ ಅಂತೀವು, ಆ ಪ್ರಕಾರವಾಗಿ ದಾದೀಜಿಗೆ ಮೀಠಿ ದಾದಿ ಅಂತ ಹೆಸರು. ಪ್ಯಾರಿ ದಾದಿ, ಬಹಳ ಪ್ರೀತಿಯ ದಾದಿ. ಅಷ್ಟೇ ಮಧುರವಾಗಿದ್ರು, ಅಷ್ಟೇ ಪ್ರೀತಿಯವರಾಗಿದ್ರು. ಆ ದೃಶ್ಯವನ್ನು ನಾನು ಎಂದಿಗೂ ಮರೆಯಲಕ್ ಸಾಧ್ಯ ಇಲ್ಲ. 1989ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ತಾರೀಕು ಮಧುಬನಕ್ಕೆ ಬಂದು ನಾನು ತಲುಪಿದ್ದೇನೆ. ಸಾಯಂಕಾಲ ಸಮಯ ಮೌಂಟ್ ಅಬುದಲ್ಲಿ. ನವೆಂಬರ್ ತಿಂಗಳು ಅಕ್ಟೋಬರ್ದಿಂದ ಮಧ್ಯಭಾಗದಿಂದ ಫೆಬ್ರವರಿ ಮಧ್ಯಭಾಗದವರೆಗೆ ಇಲ್ಲಿ ಬಹಳ ಕೋಲ್ಡ್ ಇರ್ತದ, ಥಂಡಿ ಇರ್ತದ. ಸಾಯಂಕಾಲ ಸಮಯ ರೂಮ್ನಿಂದ ನಾನು ಬಂದು ಬಾಬು ರೂಮ್ ಕಡೆ ಹೋಗ್ತಾ ಇದ್ದೆ. ಪಾಂಡವನ ಆಂಗನ್ ಅಂತದ. ಪಾಂಡವನ್ ಒಂದು
ಒಂದು ಓಪನ್ ಪ್ಲೇಸ್, ಅಲ್ಲಿ ದಾದೀಜಿಯವರು ಸಾಯಂಕಾಲ ಅಲ್ಲಿ ಕೂತಿದ್ರು. ದಾದೀಜಿ ಅಂದ್ರೆ ಯಾರು ನನಗೆ ಗುರ್ತಿಲ್ಲ. ಫಸ್ಟ್ ಟೈಮ್ ಮೌಂಟ್ ಆಬು ಬಂದಿದ್ದೆ ನಾನು 89ನೇ ಇಸ್ವಿಯಲ್ಲಿ. ನಾನು ಈ ಕಡೆಯಿಂದ ಪಾಸ್ ಆಗ್ತಾ ಹೋಗ್ತಾ ಇದ್ದೆ. ದಾದಿ ನನಗೆ ಕರೆದ್ರು. ಯಾರು ಇದ್ದಿದ್ದಿಲ್ಲ ಅಲ್ಲಿ, ದಾದಿ ಒಬ್ಬರೇ ಚೇರ್ನಲ್ಲಿ ಕೂತ್ಕೊಂಡಿದ್ರು. ಬಾ ಮಗು ಅಂದ್ರು. ಎಲ್ಲಿಂದ ಬಂದಿ ಅಂತ ಕೇಳಿದ್ರು. ನನಗೆ ಹಿಂದಿ ಬರ್ತಿದ್ದಿಲ್ಲ. ನಾನು ಕರ್ನಾಟಕದಿಂದ ಬಂದಿದ್ದ ದಾದೀಜಿ ಅಂತಂದೆ. ನಿನಗ ಥಂಡಿ ಆಗ್ತಾ ಇಲ್ಲ ಅಂತ ಕೇಳಿದ್ರು. ನಾನು ಸ್ವೆಟರ್ ಹಾಕೊಂಡಿದ್ದಿಲ್ಲ ಅಥವಾ ಶಾಲು ಏನೂ ಇದ್ದಿದ್ದಿಲ್ಲ. ನಾನು ಜಸ್ಟ್ ಅಂಗಿ ಮೇಲೆ ಬಂದಿದ್ದೆ. ದಾದಿ ಅಲ್ಲಿ ಯಾರೋ ಒಬ್ರು ಅಣ್ಣವ್ರನ್ನ ಕರೆದು ಶಾಲ್ ಕೊಡಿಸಿದ್ರು. ಅಲ್ಲಿಂದ ಹೇಳಿದ್ರು, ಇಲ್ಲಿ ಬಹಳ ಥಂಡಿರ್ತದ, ಇದನ್ನ ಶಾಲ ಇಟ್ಕೋಬೇಕಂತ ಹೇಳಿದ್ರು. ವಿಚಾರ ಮಾಡಿ, ಯಾವುದೋ ಹಳ್ಳಿಯಿಂದ, ಕರ್ನಾಟಕದಿಂದ ನಮ್ಮಂತವ್ರು ಎಷ್ಟು ಜನ ಬರ್ತಿರ್ತಾರೆ ಮಧುಬನದಲ್ಲಿ. ದಾದಿ ಹೃದಯ ವಿಶಾಲವಾದಂತಹ ಹೃದಯ, ಸಮುದ್ರದ ಸಮಾನ ವಿಷಯ ಅವರ ಹೃದಯ. ಒಂದು ಸಮುದ್ರ, ಒಂದು ಸಾಗರ ಅಂದ್ರ ಬಹಳ ವಿಶಾಲ ಇರ್ತದ. ಏನಾದ್ರೂ ಹೋಲಿಸ್ಬೇಕಂದ್ರ ಸಮುದ್ರ ಹೋಲಿಸ್ತಾರ. ವಿಶಾಲವಾದಂತ, ಇದುವರೆಗೆ ಯಾರು ಕಂಡು ಹಿಡಿದಿಲ್ಲ ಸಮುದ್ರದ ಆಳವನ್ನ. ಅವರ ಹೃದಯ ಒಂದು ಸಮುದ್ರ ಅಲ್ಲ, 1000 ಸಮುದ್ರಷ್ಟಿತ್ತು. ನಿಜವಾದ ತಾಯಿಯ ರೂಪ ನನ್ನ ಜೀವನದಲ್ಲಿ ನಾನು 14-15 ವರ್ಷ ನೋಡಿದ್ದೀನಿ. ನಾನು ತಾಯಿ ರೂಪದಲ್ಲೇ ನೋಡಿದ್ದೀನಿ. ಲೌಕಿಕ ತಾಯಿ ಕಿತ 1000 ಪಟ್ಟು ಪ್ರೀತಿಯನ್ನ ಕೊಟ್ಟರು ನನಗವರು. ಕೇವಲ ನಾನು ಒಂದು ಆತ್ಮಕ್ಕಂತಲ್ಲ, ಪ್ರತಿಯೊಂದು ಆತ್ಮಕ್ಕೆ ದಾದೀಜಿಯವರು ಈ ಪ್ರಕಾರ ಪಾಲನೆ ಕೊಡ್ತಿದ್ರು. ಅಂದಿನ ನೆನಪುಗಳು ಇವತ್ತು ಹಚ್ಚ ಹಸರಾಗಿ ಮನದಲ್ಲಿದ್ದಾವ. ಕಣ್ಣಿನ ಮುಂದೆ ಸ್ಪಷ್ಟವಾಗಿ ನಾನು ನೋಡ್ತಾ ಇರ್ತೀನಿ ದಾದಿಗೆ. 1990ನೇ ಇಸ್ವಿಯಿಂದ 2004ನೇ ಇಸ್ವಿವರೆಗೆ, 2004ರಲ್ಲಿ ದಾದೀಜಿಯವರು ಶಾಂತಿವನಕ್ಕೆ ಹೋದ್ರು. ಮೌಂಟ್ ಆಬುದಿಂದ ಬಿಟ್ಟು ಇರ್ಲಾಕ ಮೊದಲು ಮೌಂಟ್ ಆಬುದಲ್ಲಿ ಇರ್ತಿದ್ರು. ಡೈಲಿ ಓಂ ಶಾಂತಿ ಭವನದಲ್ಲಿ ನಾವು ಮುರಳಿ ಕೇಳ್ತಾ ಇದ್ದೀವು. ಏಕ್ದಮ್ ಫ್ರಂಟ್ ನಲ್ಲಿ ಕೂಳ್ತಾ ಇದ್ದೆವು. ಕೆಳಗಡೆ ಫ್ರಂಟ್ ನಲ್ಲಿ ಕೂತ್ಕೊಳ್ತಿದ್ದೆವು. ಕೆಲವೊಂದ್ ಜನ ನಾವೆಲ್ಲ ಫಿಕ್ಸ್ ನಮ್ ಜಾಗ ಅಲ್ಲಿ ಕೂತ್ಕೋತಿದ್ದೀವು. ದಾದಿ ಬೃಕುಟಿಯಲ್ಲಿ ನನ್ನ ಸ್ವಯಂ ಅನುಭವ ಏನ್ ಹೇಳ್ತದಂದ್ರ, ಯಾವಾಗಲೂ ದಾದಿನ ಯಾವಾಗೇ ನೋಡ್ಲಿಲ್ಲ ನಾನು, ಅವರ ಬೃಕುಟಿಯಲ್ಲಿ ಸ್ಪಷ್ಟವಾದಂತ ಆತ್ಮವನ್ನ ಕ್ಲಿಯರ್ ಈ ಕಣ್ಣಿನಿಂದ, ಸ್ಥೂಲ ಕಣ್ಣಿಂದ ನೋಡ್ತಿದ್ದೆ ನಾನು. ಅವರು ಮಸ್ತಕ ಅಂದ್ರೆ ಆತ್ಮ ಇರೋ ಸ್ಥಾನ, ಬೃಕುಟಿ ಯಾವಾಗಲೂ ಮರ್ಕುರಿ ಟೈಪ್. ಯಾವ ಪ್ರಕಾರವಾಗಿ ಒಂದು ಬಟ್ಟೆ ಇದೆ, ಆ ವೈಟ್ ಬಟ್ಟೆ ಇದೆ, ವೈಟ್ ಬಟ್ಟೆ ಹಿಂದ್ಗಡೆ ಒಂದು ವೈಟ್ ಲೈಟ್ ಇದೆ, ಟ್ಯೂಬ್ ಲೈಟ್ ಅಥವಾ ಒಂದು ಮರ್ಕ್ಯೂರಿ ಬಲ್ಬ್ ಚಾಲು ಇದೆ. ಆ ಲೈಟ್ ಹ್ಯಾಂಗ ಸೋಸಿ ಹೊರಗಡೆ ಬರ್ತಾ ಇರ್ತದಲ್ಲ, ಇದರ ಬಟ್ಟೆ ಈ ಕಡೆ, ಆ ಪ್ರಕಾರವಾಗಿ ದಾದಿ ಬುರುಕುಟೆಯಲ್ಲಿ ನಾನು ಸ್ಪಷ್ಟವಾಗಿ ಆತ್ಮನ ನೋಡ್ತಿದ್ದೆ. ದಾದಿ ಯಾವಾಗಲೂ ಅಂದ್ರೆ ಇದರ ಅರ್ಥ ಏನು, ಆತ್ಮಿಕ ಸ್ಮೃತಿಯಲ್ಲಿ ಇರ್ತಿದ್ರು ಅವರು. ಅವ್ರ ಜೊತೆ ಅನೇಕ ವರ್ಷ ಕಾಲ, 15 ವರ್ಷ ಕಾಲದಲ್ಲಿ ಅವರು ಅನೇಕ ಕಡೆ ಹೋಗ್ತಾ ಇದ್ರು ಸೇವೆಗೆ. ದಾದೀಜಿಯವರು ವಾಪಸ್ ಬಂದ ತಕ್ಷಣ ಮೌಂಟ್ ಆಬುದಲ್ಲಿ ಕಲ್ಚರಲ್ ಪ್ರೋಗ್ರಾಮು ಮಾಡ್ತಾ ಇದ್ವಿ ನಾವೆಲ್ಲರೂ. ಅನೇಕ ಸಲ ಬಾಬು ಅವರು ಆ ಪಾತ್ರವನ್ನು ಕೊಟ್ಟಿದ್ರು. ಆದ್ರೆ ದಾದಿ ನಮ್ಮನ್ನೆಲ್ಲ ನೋಡ್ತಾ ಇದ್ರು. ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ದೀವು, ಡ್ರಾಮಾ ಮಾಡ್ತಿದ್ದೀವು, ನೋಡ್ತಾ ಇದ್ರು ದಾದೀಜಿ. ಆದ್ರೆ ದಾದೀಜಿ ಅಲ್ಲಿ ಇರ್ತಿದ್ದಿಲ್ಲ. ಅವರು ಪ್ರೆಸೆಂಟ್ ವಾಗಿ ಅಲ್ಲೇ ದೇಹ ಅಲ್ಲೇ ಇರ್ತಿತ್ತು ಅವ್ರದ್ದು. ಅವ್ರಿಗೆ ಏನ್ ಅನಿಸ್ತಿತ್ತು ಅಂದ್ರೆ, ನಾನು ನೋಡಿದ್ರ ಅವ್ರು ಇಲ್ಲಿಲ್ಲ, ಅವ್ರಿಲ್ಲೇ ಬೇರೆ ಕಡೆ ಇದಾರೆ. ಯಾವಾಗಲೂ ಅಷ್ಟು ಚಿಂತನ, ಅಷ್ಟವಾದಂತಹ ಒಂದು ತಪಸ್ಯ ಅವ್ರದಿತ್ತು. ಯಾವಾಗಲೂ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬಾಬು ಅವ್ರ ಜೊತೆ ಇರ್ತಿದ್ರು.
ಎಂತ ದೊಡ್ಡ ಫಂಕ್ಷನ್ ಇರ್ಲಿ, ಪ್ರೆಸೆಂಟ್ ಅಲ್ಲಿರ್ತಿದ್ರು ಅವರು, ಬಟ್ ಅವ್ರ ಬುದ್ಧಿ ಬಾಬರ್ ಹತ್ರ ಇರ್ತಿತ್ತು. ಅದಕ್ಕೆ ಅವ್ರಿಗೆ ಒಂದು ಶಬ್ದ ಹೇಳ್ತಿದ್ರು, ನಾನು ಏನು ಮಾಡೋದಿಲ್ಲ, ಮಾಡಿಸೋರು ಒಬ್ಬರೇ ಪರಮಾತ್ಮ, ನಾನು ನಿಮಿತ್ತಿದ್ದನಂತ ಹೇಳ್ತಿದ್ರು. ದಾದೀಜಿಯವರು ತಾಯಿಯ ರೂಪದಲ್ಲಿ ಎಲ್ಲ ಆತ್ಮಗಳಿಗೆ ಪಾಲನೆ ಕೊಟ್ಟು, ಜಗತ್ತಿನಲ್ಲಿ ಅನೇಕ ಸಂಬಂಧಗಳಲ್ಲಿ ಸರ್ವಶ್ರೇಷ್ಠ ಸಂಬಂಧ ತಾಯಿ ಸಂಬಂಧ ಬರ್ತದ. ತಾಯಿಯ ಸಂಬಂಧ ಬಹಳ ಶ್ರೇಷ್ಠ ಸಂಬಂಧ, ಪವಿತ್ರ ಸಂಬಂಧ. ತಾಯಿ ಸಂಬಂಧಕ್ಕೆ ಪರಮಾತ್ಮನಿಗೆ ಹೋಲಿಸ್ತಾರ, ತಾಯಿಯ ರೂಪಕ್ಕೆ ಪರಮಾತ್ಮ ರೂಪ ಹೋಲಿಸ್ತಾರ. ಪರಮಾತ್ಮನ ಸಮಾನ ಅಂದ್ರೆ ತಾಯಿನೇ. ಅವರ ಪ್ರಾಕ್ಟಿಕಲ್ ರೂಪದಲ್ಲಿ ನನಗನ್ಸಿ ಮಟ್ಟಿಗೆ ಜಗತ್ತಿನಲ್ಲಿ ಈ ಟೈಪ್ ದಾದಿ ತರ ತಾಯಿಯ ರೂಪ ಯಾರ್ದೂ ಇರ್ಲಾಕಿಲ್ಲ. ಯಾಕಂದ್ರೆ ಪ್ರಾಕ್ಟಿಕಲ್ದಲ್ಲಿ ಕರ್ಮದಲ್ಲಿ ಇದ್ರು ಅವರು, ಎಲ್ಲರೂ ಸಂಬಂಧದಲ್ಲಿ ಬರ್ತಾ ಇದ್ರು, ಅಡ್ಮಿನಿಸ್ಟ್ರೇಷನ್ ಹೆಡ್ ಇದ್ರು ಅವರು. ಇಂಥ ಜಗತ್ತಿನಲ್ಲಿ ವಿಶಾಲವಾದಂತ ಬ್ರಹ್ಮಕುಮಾರಿ ಆಶ್ರಮ ಅಂದ್ರೆ ಇಡೀ ಜಗತ್ತಿಗೆ ವಿಶಾಲವಾದಂತ ಆಧ್ಯಾತ್ಮಿಕ ಕೇಂದ್ರ. ಯಾವುದೇ ಪ್ರಕಾರ ಬಂಧನಗಳಿಲ್ಲ. ಇಲ್ಲಿ ಮಾಡುವಂತ ಸಮರ್ಪಿತ ಆಗಿರುವಂತ ಅಕ್ಕಂದರಿಗೆ, ಅಣ್ಣಂದರಿಗೆ, ಮಧುಬನ್ ನಿವಾಸಿಗಳಿಗೆ ಯಾವುದೇ ಪ್ರಕಾರ ನಮಗವರು ಕಡಿವಾಣ ಎಂದು ಹಾಕ್ಲಿಲ್ಲ. ಅವರು ಕೇವಲ ಪ್ರೀತಿಯಿಂದ ನಮ್ಮನ್ನ ಪ್ರತಿಯೊಬ್ಬರ ಹೃದಯವನ್ನ ಗೆದ್ರು. ಪ್ರತಿಯೊಬ್ಬರ ಹೃದಯದಲ್ಲಿ ಅವರಿಗೆ ಸ್ಥಾನ ಇತ್ತು. ಸಾಕಾರದಲ್ಲಿ ನೋಡಿದ್ರೆ ಬ್ರಹ್ಮಬಾಬಾ ಅವರಿದ್ರು, ಬಟ್ ನಾವು ಬ್ರಹ್ಮಬಾಬರ್ ನೋಡ್ಲಿಲ್ಲ. ನಾವು ಜ್ಞಾನಕ್ಕೆ ಬಂದಿದ್ದು 88ನೇ ಇಸ್ವಿ, ಬ್ರಹ್ಮಬಾಬಾ ಅವ್ರು ಹೋದಿದ್ದು 69ರಲ್ಲಿ. ಬಟ್ ನಮಗ ಬಂದಾಗ ಇವರೇ ನಮ್ಗೆ ಬ್ರಹ್ಮಬಾಬಾ. ಅಡ್ಮಿನಿಸ್ಟ್ರೇಷನ್ ಹೆಡ್ ಅದಾರ ಅಂದ್ರೂ ಎಂದೂ ಅವರು ತಮ್ಮನ್ ತಾವು ನಾನು ಈ ಬ್ರಹ್ಮಕುಮಾರಿ ಆಶ್ರಮದ ಹೆಡ್ ಅಂತ ಎಂದೂ ತಿಳ್ಕೊಂಡಿರ್ಲಿಲ್ಲ. ಕೇವಲ ಅವರು ಏನಂತಿದ್ರು, ನಾನು ಒಬ್ಬರ ನಿಮಿತ್ತ ಅಂತಿದ್ರು. ನಾನು ಶಬ್ದ ಅಂತ ಅವ್ರು ಯೂಸ್ ಮಾಡ್ಲೇ ಇಲ್ಲ ಜೀವನದಲ್ಲಿ. ಯಜ್ಞದ ಒಂದು ಪಾಠ ಅಂತ ತಿಳ್ಕೊತಿರೋರು. ಅವರ ಸ್ವರೂಪದಲ್ಲಿ ಮಿಠಾಸ್ ಅರ್ಥಾತ್ ಸಿಹಿಯಾಗಿ ಯಾವಕ್ಕೆ ಹೋಲಿಸ್ಬೇಕಂದ್ರ ಜೇನು ತುಪ್ಪಿಗೆ ಹೋಲಿಸ್ಬೋದು. ಜೇನು ಎಷ್ಟು ಸಿಹಿ ಇರ್ತದಲ್ಲ ಅಷ್ಟು ಅವರ ಜೀವನ ಸಿಹಿಯಾಗಿತ್ತು. ಅವರ ಜೀವನ ಜೇನಿನ ಸಮಾನವಾಗಿತ್ತು, ಮಧುರವಾಗಿತ್ತು. ಅವರ ಪ್ರೀತಿ, ಅವರ ಶಬ್ದಗಳು ಮುತ್ತದವಲ್ಲ, ಮುತ್ತಿನಂಗಿದ್ದು. ಎರಡನೇ ಅವ್ರದ ವಿಶೇಷತೆ ಯಾವ್ದಂದ್ರ, ಅವರು ಕನ್ನಡಿಯಾಗಿದ್ರು. ಕನ್ನಡಿ ಒಳಗೆ ಹೆಂಗ್ ನಮ್ಮನ್ನ ನಾವು ನೋಡ್ಕೋತೀವಿ, ಎಷ್ಟು ಸ್ಪಷ್ಟವಾಗಿ ಕಾಣ್ತೀವಲ್ಲ, ಹಂಗ ನಮ್ಮೆಲ್ಲರಿಗೆ ಅವರು ಕನ್ನಡಿ ಆಗಿದ್ರು. ಕನ್ನಡಿ ಏನ್ ಕೆಲಸ ಮಾಡ್ತದಂದ್ರ ನೀವು ಇದ್ದಿದ್ದನ್ನ ತೋರಿಸ್ಕೊಡ್ತದ ಅಷ್ಟೇ. ಅದು ಕನ್ನಡಿ ನಿಜವಾದದ್ದು ನಮ್ಮ ಪ್ರತಿಭೆ ತೋರಿಸ್ಕೊಡ್ತಿರ್ತದ. ಅವರು ಎಲ್ಲರಿಗೆ ಐನಾ ಆಗಿ ಅರ್ಥಾತ್ ಕನ್ನಡಿ ರೂಪದಲ್ಲಿ ಸೇವೆ ಮಾಡಿದ್ರು. ಅವ್ರು ನೋಡಿದ್ರೆ ಎಲ್ಲಿಲ್ಲದೋ ಒಂದು ಖುಷಿ, ಆನಂದವಾದ ಸ್ಪಿರಿಟು ನಮ್ಮ ಜೀವನದಲ್ಲಿ ಯಾವಾಗಲೂ ಹಸಿರಾಗಿ ಸ್ಪಷ್ಟವಾಗಿರ್ತಿತ್ತು. ಅದಕ್ಕೆ ಅವರ ಜೀವನ ಒಂದು ಕನ್ನಡಿ ರೂಪದಲ್ಲಿತ್ತು, ಸ್ಪಷ್ಟವಾದ ರೂಪದಲ್ಲಿತ್ತು. ಪರಮಾತ್ಮ ಪ್ರತಿನಿಧಿಯಾಗಿ, ಪರಮಾತ್ಮನ ಸ್ವರೂಪಿಯಾಗಿ, ಶಕ್ತಿಶಾಲಿಯಾಗಿದ್ರು. ಮೂರನೇದು ಅವ್ರ ವಿಶೇಷತೆ ಏನಪ್ಪಾ ಅಂದ್ರ, ಅವರ ದರ್ಶನೀಯ ಮೂರ್ತಿ ಇದ್ರು. ದರ್ಶನೀಯ ಮೂರ್ತಿ ಅಂದ್ರೆ ಎಲ್ಲಿರ್ತಾರ ಅಂದ್ರೆ ಮ್ಯೂಸಿಯಂನಾಗ ಇಟ್ಟಿರ್ತಾರ. ಯಾವ ಪ್ರಕಾರವಾಗಿ ಒಬ್ಬ ರೈತ ತನ್ನ ಬಂದಂತ ಒಂದು ದ್ರಾಕ್ಷಿ ಪಡ ಹಣ್ಣಾಗಿರ್ತದ, ಅಥವಾ ದ್ರಾಕ್ಷಿ ಇರ್ತದ, ಯಾವುದೋ ಒಂದು ಹಣ್ಣು ಇರ್ತದ, ಫುಲ್ ಹಣ್ಣಾಗಿರ್ತದ. ಒಬ್ಬ ವ್ಯಕ್ತಿ ಖರೀದಿ ಮಾಡ್ಲಾಕ್ ಬಂದಿರ್ತಾನ ಅಲ್ಲಿ. ಅವಾಗ ಅವನ್ ಸ್ಯಾಂಪಲ್ ತೊಂಬ ಅಂತ ಹೇಳ್ತಾನ, ನೋಡ್ಬೇಕು ಹೆಂಗಿದೆ ದ್ರಾಕ್ಷಿ ಇದು ಹಣ್ಣು ಅಂತ ಹೇಳಿದಾಗ. ಆ ಮಾಲೀಕ ಏನ್ ಮಾಡ್ತಾನಂದ್ರ, ಎಷ್ಟು ಒಳ್ಳೇದು ಗುಣ ಇರ್ತದಲ್ಲ, ಚೆನ್ನಾಗಿರ್ತದ, ಅದನ್ನೇ ಕಟ್ ಮಾಡ್ಕೊಂಡು ಹೋಗಿ ಅವನ ಮುಂದೆ ಇಡ್ತಾನ. ಅದಕ್ಕೆ ಶಾಂಪಲ್ ಅಂತ ಹೇಳ್ತಾರ, ಶಾಂಪಲ್ ಪೀಸ್ ಅಂತ ಹೇಳ್ತಾರ. ಅದರ ಪ್ರಕಾರವಾಗಿ ರೇಟ್ ನಿಗದಿತಿ ಆಗ್ತಿರ್ತದೆ. ಹಂಗ ಅವರು ದರ್ಶನಿ ಮೂರ್ತಿ ಇದ್ರು, ಟಾಪ್ ಕ್ವಾಲಿಟಿಯಲ್ಲಿ ಇದ್ರು. ಅವರು ನಂಬರ್ 1 ಅಲ್ಲಿ ಇದ್ರು. ಬ್ರಹ್ಮಬಾಬಾ ಅವ್ರು ನೆಕ್ಸ್ಟ್ ಅವರೇ. ಮಾತೇಶ್ವರಿ ಜಗದಂಬ ಅವ್ರ ಜೊತೆ ಇದ್ದಾರೆ. ಬ್ರಹ್ಮಬಾಬಾ ಅವ್ರದೊಂದು ಪೇರ್ ಅದು.
ಅವ್ರ ಮಗುವಾಗಿ ಹುಟ್ಟಿರುವಂತ ಭಾಗ್ಯ ಇವ್ರಿಗೆ ಅದ. ಆ ಗದ್ದಿ ಮೇಲೆ ಕುಂಡ್ರುವಂತ ಭಾಗ್ಯ ಹಿಂಗದ. ಚಲೋ ಸತ್ಯುಗ ನೆಕ್ಸ್ಟ್ ನೋಡೋಣ. ಸಂಗಮ ಯುಗದಲ್ಲಿ ಅವ್ರು ಕೊಡುವಂತ ಏನು ಕರ್ಮ ಇತ್ತಲ್ಲ, ಅವ್ರು ಕೊಡುವಂತ ಒಂದು ಧಾರಣೆ ನಿಯಮಗಳಿದ್ವಲ್ಲ, ಅವರ ಮುಖ ಇತ್ತಲ್ಲ, ಇನ್ ಯಾವ ಭಾಗ್ಯ ನಮಗ್ ಇನ್ನೇನ್ ಬೇಕಾಗಿದೆ? ಪರಮಾತ್ಮ ಪ್ರತೀರೂಪಿಯಾಗಿ, ಪರಮಾತ್ಮನ ಪ್ರತೀಕವಾಗಿ ಅವರ ಚೈತನ್ಯ ಒಂದು ದರ್ಶನಿ ಮೂರ್ತಿದ್ರು. ಹಂಗ ಮ್ಯೂಸಿಯಂದಲ್ಲಿ ದರ್ಶನ ಮಾಡ್ತಿರ್ಬೇಕಂದ್ರೆ ಹೋಗ್ಬೇಕಲ್ಲ ನಾವು, ಆ ಪ್ರಕಾರವಾಗಿ ದರ್ಶನ ಮೂರ್ತಿದ್ರು. ದರ್ಶನ ಮಾಡ್ಲಕ್ ಜನ ಬರ್ತಿದ್ದವ್ರು ನೋಡ್ಲಕ್. ಅವ್ರ ಮಾತುಗಳು, ಅವ್ರ ನಗೆ, ಅವ್ರ ಶಬ್ದಗಳು, ಅವರ ದೃಷ್ಟಿ ಕೊಡುವಂತ ಅಮೃತ ವೇಳೆ ಯೋಗದಲ್ಲಿ 4 ಗಂಟೆಗೆ ಅವರು ಎಷ್ಟೇ ಎಲ್ಲೇ ಸೇವೆಗೆ ಹೋಗ್ಲಿ, ಎಷ್ಟೇ ಲೇಟ್ ಮಾಡಿ ಬರ್ಲಿ, 4 ಗಂಟೆಗೆ ಹಿಸ್ಟ್ರಿ ಹಾಲಲ್ಲಿ ಬಂದು ಕುಂಡಿರ್ತಾ ಇದ್ರು. ಅವ್ರು ಎಲ್ಲಿ ಕುಂಡಿರ್ತಿದ್ರಲ್ಲ ಅವ್ರ ತೆಳಗಡೆ ನಾವು ಕುಂಡಿರ್ತಿದ್ದೆವು. ಅಮೃತ ವೇಳೆ ಮುಗಿದ ನಂತರ ದಾದಿ ಒಂದ್ಸಲ ಎಲ್ಲರಿಗೂ ದೃಷ್ಟಿ ಕೊಡ್ತಿದ್ರು. ಎಷ್ಟು ಸುಂದರ ದೃಷ್ಟಿ ಅವ್ರಿಗೆ. ಬ್ರಹ್ಮ ಬಾಬಾ ಅವರೇ ಅವರಲ್ಲಿ ಪ್ರವೇಶ ಆಗಿದಾರ ಅನಿಸ್ತಿತ್ತು. ಶಿವಬಾಬಾ ಅವರು, ಬ್ರಹ್ಮ ಬಾಬಾ ಅವರು ಎಲ್ಲರೂ ಅವರಲ್ಲಿ ಪ್ರವೇಶ ಆಗಿ ನಮಗ್ ಶಕ್ತಿ ಕೊಡ್ತಾರ ಅಂತ ಅನುಭವ ಆಗ್ತಾ ಇತ್ತು.